ಚಿಕನ್ ಮಟನ್ಗಾಗಿ ಕ್ಯೂ ನಿಲ್ತಾ ಇದ್ದಾರೆ ಮಾಂಸ ಪ್ರಿಯರು. ಮೈಸೂರು ರಸ್ತೆಯ ಪಾಪಣ್ಣ ಮಟನ್ ಅಂಗಡಿ ಮುಂದೆ ಕ್ಯೂ ನಿಂತಿದ್ದಾರೆ. ಬೆಂಗಳೂರಿನ ಮೈಸೂರು ರಸ್ತೆಯ ಪಾಪಣ್ಣ ಮಟನ್ ಸ್ಟಾಲ್ ಇದು. ಯುಗಾದಿ ಹಬ್ಬದ ಹಿನ್ನೆಲೆ ಸಿಟಿಯಲ್ಲಿ ಹೊಸತಡಕ ಹಬ್ಬ ಜೋರಾಗಿದೆ. ಹಾಗಾಗಿ ಇಲ್ಲಿ ಮಟನ್ ಚಿಕನ್ಗೆ ಬಹಳಷ್ಟು ಬೇಡಿಕೆ ಇದೆ. ಮಾಲೀಕರಿಂದ ಭರ್ಜರಿ ತಯಾರಿ ಕೂಡ ಮಾಡಲಾಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಿಂದ ಕುರಿ, ಮೇಕೆ, ಕೋಳಿ ಎಲ್ಲವೂ ಕೂಡ ತರಿಸಿ ಮಾರಾಟ ಮಾಡಲಾಗ್ತಾ ಇದೆ. ಈಗಾಗಲೇ ಕೋಳಿ, ಕುರಿಗಳ ಮಾಂಸಕ್ಕೆ ಭಾರಿ ಬೇಡಿಕೆಯಲ್ಲಿ ಕೇಳಿ ಬರ್ತಾ ಇದೆ. ಬೆಳಿಗ್ಗೆ 5 ಗಂಟೆಯಿಂದಲೇ ಓಪನ್ ಆಗಿರುವಂತಹ ಮಾಂಸದ ಅಂಗಡಿ. ಬೆಳಗ್ಗೆ 5 ಗಂಟೆಯಿಂದನೇ ಈ ಎಲ್ಲ ಮಾಂಸದ ಅಂಗಡಿಗಳನ್ನು ಓಪನ್ ಮಾಡಿದ್ದಾರೆ. ಚಿಕನ್ ಮಟನ್ಗಾಗಿ ಇಲ್ಲಿ ಕ್ಯೂ ನಿಲ್ತಾ ಇದ್ದಾರೆ ಮಾಂಸ ಪ್ರಿಯರು. ಮೈಸೂರು ರಸ್ತೆಯ ಪಾಪಣ್ಣ ಮಟನ್ ಅಂಗಡಿ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಇವತ್ತು ಹೊಸತಡಕ ಹಬ್ಬ, ಹಾಗಾಗಿ ಈ ಅಂಗಡಿ ಮುಂದೆ ಜನ ಬೆಳಿಗ್ಗೆ 5 ಗಂಟೆಯಿಂದಲೇ ಬಂದು ನಿಂತಿದ್ದಾರಂತೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ನಾನ್ ವೆಜ್ ಊಟ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇವತ್ತು ಚಿಕನ್ನು, ಮಟನ್ನು ಎಲ್ಲವೂ ಕೂಡ ಮಾಡ್ತಾರೆ. ಹಾಗಾಗಿ ಈ ಹಬ್ಬದ ವಿಶೇಷ ನೋಡ್ತಾ ಇದ್ದೀವಿ. ಈ ದೃಶ್ಯಗಳಲ್ಲಿ ಯುಗಾದಿ ಹಬ್ಬದ ಹಿನ್ನೆಲೆ ಸಿಟಿಯಲ್ಲಿ ಹೊಸತಡಕ ಹಬ್ಬ ಜೋರಾಗಿದೆ. ಹಾಗಾಗಿ ಇಲ್ಲಿ ಚಿಕನ್, ಮಟನ್ ಅಂಗಡಿ ಮುಂದೆ ಈ ರೀತಿಯಾಗಿ ಈ ಸ್ಟಾಲ್ಗಳ ಮುಂದೆ ಜನ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಬೇರೆ ಬೇರೆ ರಾಜ್ಯದಿಂದ ಕುರಿ, ಮೇಕೆ, ಕೋಳಿ ಎಲ್ಲವೂ ಕೂಡ ತಂದು ಮಾಲೀಕರು ಮಾರಾಟವನ್ನು ಮಾಡ್ತಿದ್ದಾರಂತೆ. ನಮ್ಮ ರಾಜ್ಯಗಳಲ್ಲಿ ಶಾರ್ಟೇಜ್ ಆಗ್ಬೋದು ಅಂತ ಹೇಳಿ ಬೇರೆ ಕಡೆಯಿಂದ ತಗೊಂಡ್ಬಂದು ಮಾರಾಟ ಮಾಡಲಾಗ್ತಾ ಇದೆ. ಈಗಾಗಲೇ ಕೋಳಿ, ಕುರಿಗಳ ಮಾಂಸಕ್ಕೆ ಭಾರಿ ಬೇಡಿಕೆ ಕೇಳಿ ಬರ್ತಾ ಇದೆ. ಬೆಳಿಗ್ಗೆ 5 ಗಂಟೆಯಿಂದಲೇ ಈ ಸ್ಟಾಲ್ ಎಲ್ಲ ಕೂಡ ಓಪನ್ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿ ಎಷ್ಟು ಜನ ಲೈನಲ್ಲಿ ನಿಂತಿದ್ದಾರೆ ಅಂತ ಹೇಳಿ ಗಮನಿಸಬಹುದು. ಚಿಕನ್, ಮಟನ್ಗಾಗಿ ಈ ರೀತಿಯಾಗಿ ಕ್ಯೂ ಅಲ್ಲಿ ನಿಂತಿರುವಂಥದ್ದು ಮಾಂಸ ಪ್ರಿಯರು. ಬೆಂಗಳೂರಿನ ಮೈಸೂರು ರಸ್ತೆಯ ಪಾಪಣ್ಣ ಮಟನ್ ಸ್ಟಾಲ್ ಮುಂದೆ ಕಂಡು ಬಂದಂತಹ ದೃಶ್ಯಗಳಿದು. ಬೆಳಿಗ್ಗೆ 5 ಗಂಟೆಯಿಂದ ಹಬ್ಬದ ಹಿನ್ನೆಲೆ ಚಿಕನ್, ಮಟನ್ಗೋಸ್ಕರ ಜನ ಇಲ್ಲಿ ಕ್ಯೂ ನಿಂತಿದ್ದಾರೆ. ಭರ್ಜರಿಯಾಗಿ ಎಲ್ಲವೂ ಕೂಡ ಮಾರಾಟ ಮಾಡಲಾಗ್ತಾ ಇದೆ. ಅತಿ ಹೆಚ್ಚಾಗಿ ಇವತ್ತು ಚಿಕನ್, ಮಟನ್ಗೋಸ್ಕರ ಬೇಡಿಕೆ ಕೇಳಿ ಬರ್ತಾ ಇದೆ. ಇವತ್ತು ಹಬ್ಬ ಇದೆ. ಆ ಹಿನ್ನೆಲೆ ಇವತ್ತು ಹೊಸತಡಕ ಹಬ್ಬ, ಮತ್ತೊಂದು ಕಡೆ ನಾಳೆ ರಂಜಾನ್ ಹಬ್ಬ. ಹಾಗಾಗಿ ಎಲ್ಲ ಅಂಗಡಿಗಳಲ್ಲೂ ಕೂಡ ಆಲ್ಮೋಸ್ಟ್ ನಾನ್ ವೆಜ್ ಮಾರಾಟ ಆಗ್ತಾ ಇದೆ. ನೋಡ್ತಾ ಇದ್ದೀವಿ, ಇದು ಪಾಪಣ್ಣ ಸ್ಟಾಲ್ ಮುಂದೆಗಡೆ ಕಂಡು ಬಂದಂತಹ ದೃಶ್ಯ. ದೊಡ್ಡ ಸಾಲ್ ಮಾಡಿಕೊಂಡು ಕ್ಯೂ ಅಲ್ಲಿ ನಿಂತಿದ್ದಾರೆ ಜನ. ಇದು ಚಿಕನ್ ಹಾಗೂ ಮಟನ್ಗೋಸ್ಕರ ಕಂಡಿರುವಂತಹ ಒಂದು ಸಾಲು.